ಏನಂದ್ರಿ ನೀವು? ನಿಮ್ ಯಜಮಾನ್ರಿಗೆ ಸ್ವೀಟ್ಸ್ ಹಿಡ್ಸಲ್ವಾ ಅಂತ ಕೇಳ್ದೆ. ಹಾ, ಅವ್ರು ತಿಂದೆ ಇದ್ರು ಅವ್ರ ಹೆಂಡತಿನ ಕರ್ಕೊಂಡ್ ಬಂದು ಅವ್ರ ಹೆಂಡತಿಗೆ ಇಷ್ಟವಾಗಿರೋದೆಲ್ಲ ಕೊಡಿಸ್ತಾರೆ. ಇಂತ ಒಳ್ಳೆ ಗಂಡ ಯಾರಿಗ್ ಸಿಗ್ತಾರೆ ಹೇಳಿ? ಸ್ಟಾಪ್ ಇಟ್. ಏನ್ ಹೇಳ್ತಾ ಇದೀಯ ನೀನು? ನಿನಗೆ ಬರೀ ಸ್ವೀಟ್ ತಿನ್ನೋದೇ ಚಟ ಅಂತ ಅನ್ಕೊಂಡಿದ್ದೆ. ನನ್ಗೆ ಕಾಟ ಕೊಡದೆ ನಿನಗೆ ದೊಡ್ಡ ಚಟ. ಕಣ್ಮುಂದೆ ಸ್ವೀಟ್ ಇದೆ ತಾನೆ, ತೆಪ್ಪು ತಿನ್ನು. ರಬ್ಬಿಶ್ ಆಗಲ್ಲ, ಮಾತಾಡ್ಬೇಡ ನೀನು. ನಿಮಗೆ ಯಾವ ಆಂಗಲ್ ಇಂದ ನಾವಿಬ್ರು ಗಂಡ ಹೆಂಡತಿ ತರ ಕಾಣಿಸ್ತಾ ಇದೀವಿ? ಒಂದು ಹುಡುಗ ಹುಡುಗಿ ನಿಮ್ಮ ಅಂಗಡಿಗೆ ಬಂದು ಸ್ವೀಟ್ ತಿನ್ನೋದಕ್ಕೆ ಬಂದ್ರೆ ಏನೇನೋ ಕತೆ ಕಟ್ತೀರಾ, ಏನೇನೋ ಮಾತಾಡ್ತೀರಾ, ಮಿತಿ ಮೀರಿ ಮಾತಾಡ್ತಾ ಇದ್ದೀರಾ. ನಿಮ್ ಕೆಲಸ ಎಷ್ಟಿದೆ ಅಷ್ಟು ನೋಡ್ಕೊಳ್ಳಿ. ಎಲ್ರಿ ನಿಮ್ ಮ್ಯಾನೇಜರು? ಸರ್ ಸಾರಿ ಸರ್, ಮತ್ತೊಮ್ಮೆ ಹೀಗಾಗಲ್ಲ, ಪ್ಲೀಸ್ ಕ್ಷಮಿಸಿ ಸರ್. ಸಿಡ್ಕಿದ್ ಸಾಕು, ಸುಮ್ನೆ ನಿಂತ್ಕೊಳ್ಳಿ. ಬೈಬೇಕಾಗಿರೋದು ನಿನ್ನ, ಸಿಡಕ್ಬೇಕಾಗಿರೋದು ತಾತ ಅಜ್ಜಿ ಮೇಲೆ. ಹೋಗಿ ಹೋಗಿ ನಿನ್ನ ನಾಚೆ ಕರ್ಕೊಂಡು ಹೋಗು ಅಂತಂದ್ರಲ್ಲ. ನನಗ್ ಬುದ್ಧಿ ಇಲ್ಲ, ಅವ್ರಿಗೂ ಬುದ್ಧಿ ಇಲ್ಲ. ಎಲ್ಲ ನನ್ನ ಹಣೆ ಬರ. ಹಣೆ ಬರನ ಯಾರು ಬದಲಾಯಿಸಕ್ಕಾಗಲ್ಲ ಬಿಡಿ. ಅಷ್ಟಕ್ಕೂ ನನ್ನ ಗಂಡ ಅಂತ ಹೇಗೆ ಹೇಳಿದೆ ನೀನು? ತಾಳಿ ಕೊಟ್ಟಿದ್ದೀನಿ ಅಂತ ಮಾತ್ರಕ್ಕೆ ಓವರ್ ಆಗಿ ಆಡ್ಬೇಡ ನೀನು. ಓ, ಏನು ನಾನು ಓವರ್ ಆಗಿ ಆಡ್ತಿದ್ದೀನಾ? ಅವತ್ ನೀವೇ ತಾನೆ ಬಟ್ಟೆ ಅಂಗಡಿಲಿ ಪೊರ್ಕಿಗಳ ಹತ್ರ ನಾನೇ ಇವಳಿಗೆ ತಾಳಿ ಕಟ್ಟಿರೋದು, ನಾನೇ ಇವಳು ಗಂಡ ಅಂತ ಹೇಳಿದ್ದು. ನಾನಿವಾಗ ಅದನ್ನ ಹೇಳ್ದೆ, ನಾನು ಓವರ್ ಆಗಿ ಆಡ್ತಿದ್ದೀನಾ? ಇವಾಗ ಅದನ್ನ ಹೇಳಿದ್ರ ನನ್ ಮೇಲೆ ರೇಪ್ತೀರಾ? ನೋಡು, ಅದೇ ಬೇರೆ ಇದೇ ಬೇರೆ. ನಾನು ನಿನ್ನ ಸೇವ್ ಮಾಡೋದಿಕ್ ಹಾಗೆ ಹೇಳ್ದೆ ಅಷ್ಟೇ. ನಾನು ಹೇಳೋದನ್ನೆಲ್ಲ ನಂಬ್ಕೊಂಡು ನಾನು ನಿನ್ನ ಒಪ್ಕೊಂಡಿದ್ದೀನಿ ಅಂತ ಅನ್ಕೊಂಬೇಡ. ನನಗೆ ಸೆಂಟಿಮೆಂಟ್ ಎಮೋಷನ್ಸ್ ಎಲ್ಲ ವರ್ಕ್ ಆಗಲ್ಲ. ಅದ್ ನಮ್ಗೆ ಗೊತ್ತು ಬಿಡಿ. ಹಾಗಂತ ನೀವ್ ಹಿಂಗ್ ನನ್ ಮೇಲೆ ರೇಗ್ತಾ ಇದ್ರ ನಾನು ನಿಂದ ಒಬ್ಬ ಹೊರಟೋಗ್ತೀನಿ. ಸರಿ ಸರಿ ಆಯ್ತು, ಮೊದ್ಲು ಇದನ್ನ ತಿಂದು ಮುಗ್ಸು. ಇಷ್ಟೊಂದೆಲ್ಲ ಸ್ವೀಟ್ಸ್ ತಿಂತಿರೋದಕ್ಕೆ ನಾನು ನೀನು ತಿಂಡಿ ಪೋತಿ ಅನ್ಕೋಬೇಡಿ. ನಾನು ಇಲ್ಲಿ ಬಂದು ಇಷ್ಟೊಂದೆಲ್ಲ ಸ್ವೀಟ್ಸ್ ತಿಂತಿರೋದಕ್ಕೆ ಕಾರಣನೇ ಬೇರೆ. ಬೇರೆ ಕಾರಣನ? ಹ್ಞೂ, ಮತ್ತೆ ನಾಳೆ ದಿನ ನಾನು ಸ್ವೀಟ್ ಅಂಗಡಿ ತೆಗಿಬೇಕು. ಸ್ವೀಟ್ ಅಂಗಡಿ ಹೇಗಿರುತ್ತೆ, ಅಲ್ಲಿ ವಾತಾವರಣ ಹೇಗಿರುತ್ತೆ, ಸ್ವೀಟ್ ಯಾವ್ಯಾವ ತರ ಮಾಡ್ತಾರೆ, ಯಾವ್ಯಾವ ತರದ ಸ್ವೀಟ್ ಇರುತ್ತೆ ಅಂತೆಲ್ಲ ತಿಳ್ಕೊಬೇಕು. ಅದಕ್ಕೆ ಬಂದಿರೋದು. ನೀನು ಇಷ್ಟು ದೊಡ್ಡ ಸ್ವೀಟ್ ಶಾಪ್ ಓಪನ್ ಮಾಡ್ತೀಯ? ಇದು ಒಳ್ಳೆ ಕಥೆ ಆಯ್ತಲ್ಲ, ಯಾಕೆ ಮಾಡ್ಬಾರ್ದು? ನಾನ್ ಮೊದ್ಲಿಂದನು ಮನೆಯಲ್ಲೇ ಸ್ವೀಟ್ ಮಾಡಿ ಎಲ್ಲಾ ಕಡೆ ಮಾರ್ಕೊಂತ ಬೆಳ್ದೋಳು. ನನ್ ಜೀವನದ ಕನ್ಸಂದ್ರೆ ನಾನ್ ದೊಡ್ಡ ಸ್ವೀಟ್ ಅಂಗಡಿ ತೆಗಿಬೇಕು, ಆಮೇಲೆ ನಮ್ಮ ಅಮ್ಮನ ಸಿಟಿಗೆ ಕರ್ಕೊಂಡ್ ಬರ್ಬೇಕು, ನಾವಿಲ್ಲೊಂದ್ ಮನೆ ಮಾಡ್ಕೊಂಡು ಇಬ್ರು ಖುಷಿಯಾಗಿ ಜೀವನ ಮಾಡ್ಬೇಕು. ಹೀಗೆಲ್ಲ ಅನ್ಕೋತಿರುವಾಗ ಕಾಂಪಿಟೇಷನ್ ವಿಷಯ ಗೊತ್ತಾಯ್ತು. ಅದ್ರಲ್ಲಿ ಗೆದ್ದೆ, ದುಡ್ಡು ಕೂಡ ಸಿಕ್ತು. ಆದ್ರೆ ಕಾಂಪಿಟೇಷನ್ ಅಲ್ಲಿ ಗೆದ್ದಿದ್ ಚೊಕ್ಕೆ ಕಳೆದೋಯ್ತು. ಇನ್ನೊಂದ್ ಕಡೆ ಆ ರೌಡಿ ಗೋವಿಂದ ನನ್ನ ಮದ್ವೆ ಆಗೋಕೆ ಕರ್ಕೊಂಡೋಗ್ಬಿಟ್ಟ. ಆದ್ರೆ ದೇವ್ರ ದೊಡ್ಡವನು,